ಒಂದು ಕುಟುಂಬ ಒಂದೇ ಮನೆಯಲ್ಲಿ ವಾಸ ಮಾಡುವುದನ್ನು ನಾವು ಕಲಿಬೇಕು. ಹೀಗಿರುವುದನ್ನು ನಮಗೆ ಶಾಂತತೆ ನೆಲೆಯಿರುತ್ತದೆ. ನಾವು ಇದೇ ಒಂದೇ ಮನೆಯಲ್ಲಿ 12 ಜನ ನಾವು ಇದ್ದೇವೆ ಇವತ್ತು.
77ನೇ ಸಂವತ್ಸರಕ್ಕೆ ಕಾಲಿಟ್ಟಿದ್ದೇನೆ. ನನ್ನ ಶ್ರೀಮತಿ ಈಗ 70ನೇ ಸಂವತ್ಸರದಲ್ಲಿದ್ದಾರೆ. ನಮ್ಮಿಬ್ಬರು ದಾಂಪತ್ಯ ಪ್ರಾರಂಭ ಆಗಿ 52 ವರ್ಷಗಳಾಯಿತು. ನಾವು ಪರಸ್ಪರ ಹೊಂದಾಣಿಕೆಯಿಂದ ಒಂದೇ ಮನೆಯಲ್ಲಿ 12 ಜನ ಬಾಳ್ತಾ ಇರೋದು ನಮಗೆ ಸೌಖ್ಯವನ್ನು ತಂದಿದೆ. ಅದೇ ರೀತಿ ಎಲ್ಲ ಕುಟುಂಬದವರು ಒಂದೇ ಮನೆಯಲ್ಲಿ ಸೌಹಾರ್ದತೆಯಲ್ಲಿ ಬಾಳುವಂಥ ಮನಸ್ಸನ್ನು ತಾವು ಮಾಡಿರಿ. ಆಮೇಲೆ ನಾವು ಎಲ್ಲರೂ ನಸುಕಿನ 5 ಗಂಟೆಗೆ ಎದ್ದು ನಾವೆಲ್ಲರೂ ಅರ್ಧ ಗಂಟೆ ಧ್ಯಾನ ಮಾಡ್ತೇವೆ, ಕುಟುಂಬ ಎಲ್ಲ ಸಹಿತ. ಆಮೇಲೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಾವು 45 ನಿಮಿಷದ ವ್ಯಾಯಾಮವನ್ನು ಮಾಡ್ತೇವೆ. ನಮ್ಮ ಉಸಿರಾಟದ ನಿಯಂತ್ರಣವನ್ನು ಮಾಡ್ಕೋತೇವೆ. ಹೀಗಾಗಿ ನಮ್ಮಲ್ಲಿ ರಕ್ತದ ಹೆಚ್ಚು ಕಮ್ಮಿ ಆಗಲಿ, ಕೋಪತಾಪಗಳ ಬರುವುದಾಗಲಿ ಅವು ಯಾವುವು ಶಮನ ಆಗ್ತದೆ. ನಾವು ಶಾಂತವಾಗಿ ಧ್ಯಾನ ಮಾಡೋದರಿಂದ ನಮ್ಮ ಆರೋಗ್ಯ ಹೆಚ್ಚು ಬೆಳೀತಾ ಇರ್ತದೆ. ಇದು ಎಲ್ಲರೂ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಅದನ್ನು ನೀವು ಮಾಡಲಿಕ್ಕೆ ತಯಾರಿಲ್ಲ. ಭಾಳಷ್ಟು ಜನರು ವಿಭಕ್ತರಾಗಿ ಏಕತ್ರ ಕುಟುಂಬದಲ್ಲಿ ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ. ಎಲ್ಲ ಸ್ವತಂತ್ರವಾಗಿ ಬರಬೇಕು ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿರೋದ್ರಿಂದ ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ತದ್ವಿರುದ್ಧವಾದದ್ದು. ಆದ್ದರಿಂದ ನಾವು ಒಂದು ಕುಟುಂಬ ಒಂದೇ ಮನೆಯಲ್ಲಿ ವಾಸ ಮಾಡುವುದನ್ನು ನಾವು ಕಲಿಬೇಕು. ಹೀಗಿರುವುದನ್ನು ನಮಗೆ ಶಾಂತತೆ ನೆಲೆಯಿರ್ತದೆ. ನಾವು ಇದೇ ಒಂದೇ ಮನೆಯಲ್ಲಿ 12 ಜನ ನಾವು ಇದ್ದೇವೆ. ಇವತ್ತು ಬಹಳ ಆನಂದದಿಂದ ಇದ್ದೇವೆ. ನಮಗೇನು ಎಲ್ಲವೂ ತೊಂದರೆ ಇಲ್ಲ. ಯಾವಾಗ ನೀವು ಅತಿ ಆಸೆ ದುರಾಸೆಗಳನ್ನು ನೀವು ಮಾಡ್ಕೊತ ಹೋಗ್ತಿರೋ, ನಿಮ್ಮ ಆಸ್ತಿ ಗಳಿಸುವ ಪೈಪೋಟಿ ಇಳಿಯುವುದಾಗಲಿ, ಅಧಿಕಾರದ ಪೈಪೋಟಿಗೆ ಇಳಿಯೋದಾಗಲಿ ಅಂತ ಮಾಡಿದಾಗ ನಾವು ಬಹಳಷ್ಟು ನಮ್ಮ ರಕ್ತವನ್ನು ನಾವು ಸುಟ್ಕೋತೇವೆ. ಅನೇಕ ಕಷ್ಟಗಳು ನಮಗೆ ಎದುರು ಬರ್ತಾವೆ. ಅತಿ ಆಸೆ ಇದ್ರೂ ಇರ್ಬೋದು, ಅದರ ದುರಾಸೆ ಮಾತ್ರ ಯಾವ ಕಾಲಕ್ಕೂ ಮಾಡಬೇಡ್ರಿ. ದುರಾಸೆ ಮಾಡಿದರೆ ನೀವು ಅಪರಾಧಿಗಳ ಆಗ್ತೀರಿ, ಅಥವಾ ಅಪರಾಧಿಕ ಒಂದು ಇದರಲ್ಲಿ ಸಿಕ್ಕೊಂಡು ನೀವು ಭಾಳಷ್ಟು ಕಷ್ಟಪಡ್ತೀರಿ. ಮತ್ತು ಸಾಲ ಮಾಡಿ ಬದುಕನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಆಸ್ತಿ ಮಾಡಬೇಕಾದ್ರೆ ಏನೇ ಕೊಡಬೇಕಾದ್ರೆ ಸಾಲ ಮಾಡುವುದನ್ನು ನಿಲ್ಲಿಸ್ರಿ. ನಿಮ್ಮ ಸ್ವಂತ ದುಡಿಮೆಯ ಆಧಾರದ ಮೇಲೆ ನೀವು ಆಸ್ತಿಗಳನ್ನು ಮಾಡಿರಿ. ಎಲ್ಲವನ್ನೂ ನಾವು ಇವತ್ತು ವೆಹಿಕಲ್ಗಳನ್ನು ಕೂಡ ನಾವು ಕೇವಲ ನಾವು ಬ್ಯಾಂಕ್ಗಳ ಮೂಲಕ, ಕಂತುಗಳ ಮೂಲಕ ನಾವು ಪಡೆದುಕೊಂಡು ನಾವು ಭಾಳ ತೊಂದರೆಗಿರ್ತಾರೆ. ಅದನ್ನೆಲ್ಲ ನೀವು ಮಾಡಲಿಕ್ಕೆ ಹೋಗ್ಬಾರಿ. ಸ್ವಚ್ಛ ಮನಸ್ಸಿನಿಂದ ಬಾಡ್ರಿ, ಬದುಕ್ರಿ. ನೀವು ಕೂಡ ನಮ್ಮಂಗೆ 90 ವರ್ಷದವರೆಗೆ ನೀವು ಬದುಕಬಹುದು ಅಂತ ನಾನು ಹೇಳ್ತೇನೆ. ನನಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡುಗಳಿಂದ, ಅದ್ರ ಜೊತೆಗೆ ನಾನು ಉತ್ತರ ಪ್ರದೇಶ, ರಾಜಸ್ಥಾನಗಳೆಂದು ನನ್ನ ಈ 77ನೇ ಹುಟ್ಟುಹಬ್ಬಕ್ಕೆ ಅನೇಕ ಜನ ಶುಭಾಶಯಗಳನ್ನು ಕಳಿಸಿದ್ದಾರೆ. ಅಂಥ ಎಲ್ಲರಿಗೂ ನಾನು ಅವರಿಗೆ ಧನ್ಯವಾದಗಳನ್ನು ಅಳಿಸಿ, ನಮ್ಮಂತೆ ಆಯುಷು ಅವ್ರಿಗೂ ನೀಡಲಿ ಅನ್ನುವಂಥದ್ದು ಆಶೆಯನ್ನು ನಾನು ಪಡ್ತೇನೆ.